ಎಲ್ಲರಿಗೂ ನಮಸ್ಕಾರ. ನಾನು ಶಿವಾಂಶು ರಾಜ್ಪೂತ್, SP KGF. நம்ம சமாஜದಲ್ಲಿ சமூக நலனை சீரழிக்கும் போதைப் பொருட்களை பயன்படுத்தாதீர்கள். போதைப் பொருட்களின் தீய விளைவுகள் குறித்து KGF மாவட்ட SP சிவான்ஷு ராஜ்புத் எச்சரித்துள்ளார். KGF SP அலுவலகத்தில் செய்தியாளர்களிடம் பேசிய அவர், போதைப் பொருட்களை பயன்படுத்துவது எளிதானது என்றாலும் அதிலிருந்து விடுபடுவது மிகவும் கடினம். போதைக்கு அடிமையானவுடன் அது முழுமையாக ஆக்கிரமித்துக் கொள்ளும். போதைப் பொருட்களிலிருந்து விலகி இருக்க வேண்டும். போதைப் பொருள் உற்பத்தி மற்றும் விற்பனை குறித்த தகவல்களை பொதுமக்கள் வழங்க வேண்டும் என கேட்டுக் கொண்டார். ಮಾದಕ ವ್ಯಸನವು ವ್ಯಕ್ತಿಯನ್ನು ಕಳ್ಳತನ, ಸುಲಿಗೆಯಂಥ ಅಪರಾಧ ಕಡೆಗೆ ಕರೆದೊಯ್ಯುತ್ತದೆ. ಯಾರಾದರೂ ಡ್ರಗ್ಸ್ ಪಡೆಯುತ್ತಿದ್ದರೆ ಅದರ ಕಣ್ಣುಗಳು ಎಲ್ಲೆಡೆ ಇವೆ. ಮಾದಕ ವಸ್ತು ಮಾರಾಟಗಾರರು ನಮ್ಮ ಯುವ ಪೀಳಿಗೆಯ ಶತ್ರುಗಳು. ಅಂತಹ ಪೆಡ್ಲರ್ಗಳನ್ನು ಮತ್ತು ಅವರ ಜಾಲವನ್ನು ಬೇರು ಸಹಿತ ಕಿತ್ತೊಗೆಯಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಿದೆ. ಮಾದಕ ವಸ್ತುಗಳನ್ನು ಸೇವಿಸುವುದು, ತಯಾರಿಸುವುದು, ಸಾಗಿಸುವುದು, ಮಾರಾಟ ಮಾಡುವುದು, ಬೆಳೆಯುವುದು ಮತ್ತು ಅವುಗಳನ್ನು ಒಳಗೊಂಡಿರುವ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸುವಂತಹ ಅಪರಾಧಗಳು ಸಾಬೀತಾದರೆ ಕನಿಷ್ಠ 1 ವರ್ಷದಿಂದ 10 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮತ್ತು ಈ ಶಿಕ್ಷೆಯನ್ನು 20 ವರ್ಷಗಳವರೆಗೆ ವಿಸ್ತರಿಸಬಹುದು. ಜೊತೆಗೆ ಕನಿಷ್ಠ 1 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನು ವಿಧಿಸಬಹುದು. ಅದೇ ರೀತಿ ಒಬ್ಬ ವ್ಯಕ್ತಿಯು ಪುನರಾವರ್ತಿತ ಅಪರಾಧಿಯಾಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಯನ್ನು ಸಹ ವಿಧಿಸಬಹುದು. ನಿಮ್ಮ ಸುತ್ತಮುತ್ತ ಡ್ರಗ್ಸ್ ಮಾರಾಟ ಅಥವಾ ಸೇವನೆ ನಡೆಯುತ್ತಿದ್ದರೆ ತಕ್ಷಣ KGF ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರುವ ಡ್ರಗ್ ಫ್ರೀ KGF ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ನಮ್ಮ ಗಮನಕ್ಕೆ ತನ್ನಿ. ಅಲ್ಲದೆ ಡ್ರಗ್ ಫ್ರೀ KGF@gmail.com ಇಮೇಲ್ ಮಾಹಿತಿ ಕಳಿಸಿ ಅಥವಾ 8277963728 ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ನಮಗೆ ಮಾಹಿತಿ ಕೊಡಬಹುದು. ನಿಮ್ಮ ಹೆಸರು ಸಂಪೂರ್ಣ ಗೌಪ್ಯವಾಗಿರುತ್ತದೆ. ನಿಮ್ಮ ಸಹಕಾರ ನಮ್ಮ ಇಲಾಖೆಗೆ ಶಕ್ತಿ. ಮಾದಕ ವಸ್ತುಗಳಿಂದ ಮುಕ್ತವಾದ ಸ್ವಸ್ಥ ಮತ್ತು ಸುರಕ್ಷಿತ ಕರ್ನಾಟಕವನ್ನು ನಿರ್ಮಿಸೋಣ. ಡ್ರಗ್ಸ್ ನಿರಾಕರಿಸಿ ಜೀವನವನ್ನು